ನಾವೇನಾದರೂ ಹೇಳಿದರೆ ನಾವು ನಿಷ್ಠೂರ ಆಗ್ತೀವಷ್ಟೇ. ಆಮೇಲೆ ಅದಕ್ಕೂ ನಾವೇ ಮಾತು ಕೇಳಬೇಕು. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀರಾ ಅಂತ. ನನಗೆಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನನ್ನ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನೋಡು. ಸಮಾಧಾನ ಮಾಡ್ಕೊಳ್ಳಿ, ಹಾಗೆಲ್ಲ ಅಂದ್ಕೊಳಕ್ ಹೋಗ್ಬಿಡಿ. ನಾನಿದ್ದೀನಿ ನಿಮ್ಮ ಜೊತೆ, ನಾನು ಯಾವತ್ತೂ ಬಿಟ್ಕೊಡಲ್ಲ ನಿಮ್ಮನ್ನ. ನನಗೆ ಗೊತ್ತಮ್ಮ, ಆದರೂ ಒಂದೊಂದ್ಸಲ ಇದೆಲ್ಲ ನೋಡಿದ್ರೆ ಬೇಜಾರಾಗತ್ತೆ. ನನಗೆ ಈ ವಿಷಯ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ ಹೇಳ್ಕೊಳ್ಳೋದಕ್ಕೆ. ಅದಕ್ಕೆ ನಿನ್ನ ಹತ್ರ ಹೇಳ್ಕೊಂಡೆ. ನನಗೆ ಗೌತಮ್ ನೋಡಿದರೆ ತುಂಬ ಬೇಜಾರಾಗತ್ತೆ. ಅವನು ತುಂಬ ದೊಡ್ಡ ಗುಣ. ಯಾರು ಹೇಗೆ ಎತ್ತ ಅಂತ ಒಂದು ಅವನಿಗೆ ಗೊತ್ತಾಗಲ್ಲ. ಈ ಹಾಲಿಗೂ ವಿಷಕ್ಕೂ ಇರೋ ವ್ಯತ್ಯಾಸ ಅವನಿಗೆ ಗೊತ್ತೇ ಇಲ್ಲ ನೋಡಮ್ಮ. ಆ ಆನಂದ್ ಗೌತಮ್ ಒಳ್ಳೆತನನ್ನ ಮಿಸ್ಯೂಸ್ ಮಾಡಿ ಎನ್ಕ್ಯಾಶ್ ಮಾಡ್ಕೋತಿದ್ದಾನೆ. ಅವನು ನಮ್ಮ ಕಂಪನಿಲಿ ಹೇಗೆ ಬೆಳೆದ ಗೊತ್ತಾ ನಿನಗೆ? ಹೀಗೆ ನಮ್ಮ ಗೌತಮ್ನ ಬಳಸ್ಕೊಂಡು ಅವನು ಬೆಳೀತಿದ್ದಾನೆ, ತನ್ನ ಬೇಳೆನ ಬೇಯಿಸ್ಕೊತಿದ್ದಾನೆ. ಹೌದಾ? ಬಟ್ ಅತ್ತೆ, ಅವ್ರ ನೋಡಿದ್ರೆ ಅವ್ರು ಹಾಗೆ ಅನ್ಸೋದೇ ಇಲ್ವಲ್ಲ ಅತ್ತೆ? ಎಲ್ರ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಹಾಗಿರ್ತಾರಲ್ವಾ, ಅವರೇ ಮೋಸ್ಟ್ ಡೇಂಜರಸ್. ಆಚೆ ಎಲ್ಲರ ಹತ್ರ ಚೆನ್ನಾಗಿರ್ತಾರೆ, ಆದರೆ ಒಳಗೊಳಗೆ ಕತ್ ಕುಯ್ಯೋ ಕೆಲಸ ಮಾಡ್ತಾರೆ. ಆದರೆ ಅದು ಯಾರಿಗೂ ಕಾಣಿಸಲ್ಲ, ಗೊತ್ತೇ ಆಗಲ್ಲ ನೋಡು. ಈ ಆನಂದ್ ಕೂಡ ಹಾಗೇನೆ. ಎಷ್ಟು ಕಾಮಿಡಿ ಮಾಡ್ತಾನೋ ಅಷ್ಟೇ ಕ್ರಿಮಿನಲ್ ಮೆಂಟಾಲಿಟಿ ಅವನದು. ಆದರೆ ದೀಪದ ಬುಡ ಕತ್ಲೆ ಅನ್ನೋ ಥರ ನಮ್ಮ ಗೌತಮಕ್ಕೆ ಗೊತ್ತಾಗ್ತಾ ಇಲ್ಲ. ನಮಗೆ ಗೊತ್ತಾಗತ್ತೆ ನೋಡು. ಇನ್ಮೇಲೆ ನೀನು ಈ ಮನೆಯಲ್ಲೇ ಇರ್ತೀಯಲ್ವಾ, ಹೋಗ್ತಾ ಹೋಗ್ತಾ ನಿನಗೆಲ್ಲ ಗೊತ್ತಾಗತ್ತೆ. ಈ ಪ್ರಪಂಚದಲ್ಲಿ ಮುಖಕ್ಕಿಂತ ಜಾಸ್ತಿ ಮುಖವಾಡಕ್ಕೆ ಬೆಲೆ ಇರೋದಮ್ಮ. ನಾವು ಬರೀ ಮುಖವಾಡ ಮಾತ್ರ ನೋಡಿರ್ತೀವಿ, ಅಸಲಿ ಮುಖ ಕಾಣೋದೇ ಇಲ್ಲ. ನಿಮಿಷ. ಈ ದಿಗ್ರು ಇವನನ್ನ ನಮ್ಮನೆಗೆ ಯಾಕೆ ಕರ್ಕೊಂಬರಕ್ ಹೋದ? ಗೌತಮ್, ಆನಂದ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ವಾ? ಇಲ್ಲಮ್ಮ, ಇನ್ನು ಪ್ರಜ್ಞೆ ಬಂದಿಲ್ಲ. ಆಕ್ಚುಲಿ ಆನಂದ್ ಕೋಮಾಗ ಹೋಗಿದ್ದಾನೆ. ಕೋಮಾಗ? ಆಮ. ಯಾವಾಗ ಸರಿ ಹೋಗತ್ತಂತೆ? ಡಾಕ್ಟರ್ ಏನು ಹೇಳಿದ್ರು? ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ. ಪ್ರಜ್ಞೆ ಯಾವಾಗ ಬೇಕಾದರೂ ಬರ್ಬೋದು, ಸ್ವಲ್ಪ ಕಾಯಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅಲ್ಲ ಗೌತಮ್, ಕಂಡೀಷನ್ ಹೀಗಿರ್ಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಇರೋದು ಬೆಟರ್ ಅಲ್ವಾ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಡಾಕ್ಟರ್ ಅಡ್ವೈಸ್ ಮಾಡಿದ್ರಮ್ಮ, ಅವ್ರು ಆಸ್ಪತ್ರೆಯಲ್ಲಿ ಇರೋದಕ್ಕಿಂತ ಮನೆ ವಾತಾವರಣದಲ್ಲಿದ್ದರೆ ಆದಷ್ಟು ಬೇಗ ರಿಕವರಿ ಆಗ್ಬೋದು ಅಂತ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಅದೇನೋ ಸರಿ. ಆದರೆ ಗೌತಮ್, ನನಗೇನು ಅನ್ಸುತ್ತೆ ಅಂತಂದರೆ, ಅವನು ನಮ್ಮ ಮನೇಲಿರೋಕ್ಕಿಂತ ಅವನ ಮನೇಲಿರೋದು ವಾಸಿ ಅಲ್ವಾ? ಎಷ್ಟೇ ಆದರೂ ಅದು ಅವನ ಮನೆ, ಅಲ್ಲಿ ಈ ಹೋಮ್ಲಿ ಫೀಲಿಂಗ್ ಬರುತ್ತಲ್ವಾ? ನಾವು ಅಂದ್ಕೊಂಡಿದ್ಕಿಂತ ಅವನು ಬೇಗನೆ ರಿಕವರಿ ಆಗ್ಬೋದಲ್ವಾ? ಲಾಜಿಕ್ ಪ್ರಕಾರ ಅದೇ ತಾನೇ ಕರೆಕ್ಟು ಅಲ್ವಾ ಅಣ್ಣ? ಕರೆಕ್ಟ್ ಸಿಸ್ಟರ್, ನಿನ್ನ ಮಾತಿಗೆ ದೂಸರ ಮಾತೇ ಇಲ್ಲ. ನಿನ್ನ ಮಾತು ಒಂಥರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಥರ. ಗೌತಮ್, ಹಾಗೆ ಮಾಡೋಣ. ನಮ್ಮ ಆನಂದನ್ನ ಅವನ ಮನೆಗೆ ಶಿಫ್ಟ್ ಮಾಡ್ಬಿಡೋಣ, ಏನಂತ್ಯ? ಅಮ್ಮ, ಅದು ಆನಂದ್ ಮತ್ತು ಅಪರ್ಣಾಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ಕ್ಲೋಸ್ ಅಂತ ಯಾರೂ ಇಲ್ಲ. ಅವರು ನಮಗೆ ಪರಿಚಯ ಅಷ್ಟೇ ಅಲ್ಲಮ್ಮ, ಅವರು ನಮ್ಮ ಮನೆಯವರು. ನಿಮಗೂ ಗೊತ್ತು, ನಾವು ಮುಂಚಿಂದನೂ ಹಾಗೆ ಇರೋದು. ನಾವಿಬ್ಬರು ಬೇರೆ ಬೇರೆ ಮನೇಲಿರ್ಬೋದು, ಆದರೆ ನಾವಿಬ್ಬರು ಬೇರೆ ಬೇರೆ ಅನ್ನೋ ಭಾವನೆ ನಮ್ಮಲ್ಲಿ ಖಂಡಿತ ಇಲ್ಲ. ಅದು ಅಲ್ಲದೆ ಅವನು ಇಲ್ಲಿದ್ರೆ ನಾನು ಅವನ್ನ ಚೆನ್ನಾಗಿ ನೋಡ್ಕೋಬೋದು, ಅಪರ್ಣಗೂ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಕರ್ಕೊಂಬಂದೆ. ಕರೆಕ್ಟ್, ನಿನ್ನ ಆಲೋಚನೆ ಸರಿಯಾಗೇ ಇದೆ. ಅಯ್ಯೋ ದೇವ್ರೆ, ಸಿಸ್ಟರ್ ಉರುಳಿಸಿದ್ದಾಳ ಉರುಳೇ ಇಲ್ಲ. ಅದು ಅಲ್ಲದೆ ಆನಂದ್ ವಿಷಯದಲ್ಲಿ ಮೆಡಿಸಿನ್ ಎಷ್ಟು ವರ್ಕ್ ಆಗುತ್ತಲ್ಲ ಗೊತ್ತಿಲ್ಲ.
ನಾನು ಜೊತೆಗಿದ್ರೆ ಅವನು ಖಂಡಿತ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇವ್ಯಾರು ಏನು ಅನ್ನಲ್ಲ ಅನ್ನೋ ನಂಬಿಕೆಲಿ ನಾನೇ ಡಿಸೈಡ್ ಮಾಡಿ ಆನಂದ್ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಗುಂಡು ಒಳ್ಳೆ ಕೆಲಸನೇ ಮಾಡಿದೆ. ಈಗ ಆಪ್ತ ಮಿತ್ರ ಎಲ್ಲಿರ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅವನು ಎಷ್ಟು ಬೇಗ ಗುಣ ಆಗ್ತಾನೆ ಅನ್ನೋದು ಮುಖ್ಯ. ಆಕ್ಸಿಡೆಂಟ್ ಮಾಡಿಸಿದ ಇವರೇ ಅಲ್ವಾ? ನನಗೇನು ಗೊತ್ತೇ ಇಲ್ಲ, ನನ್ನ ಹತ್ರ ಏನೂ ಹೇಳೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾರಲ್ಲ. ಹಲೋ ಬೇಬಿ, ಅಯ್ಯು ದೇರ್? ಹಾಂ ಹೇಳಿ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಮೀಟ್ ಮಾಡ್ತೀನಿ ಬೇಬಿ. ಇಬ್ರು ಎಲ್ಲಾದ್ರೂ ಆಚೆ ಹೋಗೋಣ. ಯಾರೋ ಬಂದರು, ಆಮೇಲೆ ಮಾಡ್ತೀನಿ. ಬೇಬಿ, ಇವ್ರ ಜೊತೆ ಕ್ಲೋಸಾಗಿ ಮೂವ್ ಮಾಡೋದು ತಪ್ಪ ಸರಿನಾ? ಮೊದಲೇ ಇವ್ರನ್ನ ವಾರ್ನ್ ಮಾಡಿದ್ದಾರೆ, ಇವ್ರು ನೋಡಿದರೆ ಈ ರೀತಿ ನಡ್ಕೊತಿದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಳೆಮಯ್ಯ ಯಾರವರು? ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಿದ್ದೆ. ಕಣ್ಣಾಕ್ಬಿಟ್ಯಾ ಮಾಮ್? ನೀನು ವಾರಂಟಿ ಮುಗ್ದೋಗಿರೋ ಪೀಸ್. ನಾವು ಚಿಕ್ಕ ಮಕ್ಳು ಏನೋ ಮಾಡ್ಕೋತೀವಿ ಬಿಡು, ನಿನಗೆ ಯಾಕೆ? ಕತ್ತು ತಿನ್ನೋ ಹಣ್ಣು ರುಚಿನೇ ಅಳಿಮಯ್ಯ, ಆದ್ರೆ ಸಿಕ್ಕ ಬಿದ್ರೆ ಅದಕ್ಕಿಂತ ಕಹಿ ಒಗರು ಮತ್ತೊಂದಿಲ್ಲ. ಏಯ್, ಮನೇಲಿ ನಿನ್ನದು ಅಂತ ಒಂದು ಅಕೌಂಟ್ ಇದೆ ಕಣೋ, ಮರಿಬೇಡ. ಬಿಡು ಮಾಮ್, ಈಗ ಆ ಅಕೌಂಟ್ ಕತೆ ಯಾಕೆ? ಈ ತರ ಎಷ್ಟು ಅಕೌಂಟ್ ಮೇಂಟೈನ್ ಮಾಡಿಲ್ಲ ನಾವು. ಲೆಕ್ಕ ಹಾಕಕ್ಕೆ ಅಂತ ಕುತ್ಕೊಂಡ್ರೆ ಕೌಂಟೇ ಮಾಡೋಕ್ಕಾಗಲ್ಲ. ಅದು ಈ ಜೇಡಿ ಕದರು ಅಂದ್ರೆ.